ಎವ್ರಿವನ್, ಇದು ನನ್ನ 3ನೇ ದಿನದ ವರ್ಕೌಟ್ ವಿಡಿಯೋ ಆಗಿದೆ. ಡಯಟ್ ಪ್ಲಾನ್ ವಿಡಿಯೋ. ಏನು ಮಾಡ್ತಿದ್ದೀರಾ? ಬ್ಯುಸಿಯಾಗಿ ಹೇಳೆ ತುಂಬ. ಹಾಗೆ ಇವತ್ತಿನ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಪಾಪುಗೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಕ್ಕೆ ಕೊಟ್ಟು ಆನಂತರ ನಾನು ಡ್ರಿಂಕ್ನ ಮಾಡಿಕೊಂಡು ಕುಡಿಯೋಣ ಅಂತ ತಗೊಳ್ತಿದ್ದೆ. ಡ್ರಿಂಕ್ನ ಕುಡ್ದಾದ್ಮೇಲೆ ಹಾಗೆ ಸ್ವಲ್ಪ ಎಕ್ಸಸೈಸ್ ವಾರ್ಮಪ್ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಈ ರೀತಿ ಕೂತ್ಕೊಂಡು ಮಾಡೋ ಅಂಥ ಎಕ್ಸಸೈಸ್ಗಳನ್ನ ಮಾಡಿದೆ ಜಾಸ್ತಿ. ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಡೈಲಿ ಮಾಡ್ತೀನಲ್ಲ ಅಂತ ಅದ್ರದ್ದೇನು ವಿಡಿಯೋ ಹಾಕಲಿಲ್ಲ. ಈ ರೀತಿ ಇವನ್ನೆಲ್ಲ ಜಾಸ್ತಿ ವಿಡಿಯೋ ಹಾಕಿರ್ಲಿಲ್ವಲ್ಲ, ಹಾಗಾಗಿ ಈ ಎಕ್ಸಸೈಸ್ಗಳನ್ನ ತೋರಿಸೋಣ ಅಂದ್ಕೊಂಡೆ. ಇವು ಜಾಸ್ತಿ ಬೆನಿಫಿಟ್ ಆಗಿರುತ್ತೆ, ನಿಮಗೆ ಜಾಸ್ತಿನೇ ಬಾಡಿಗೆ ಎಕ್ಸಸೈಸ್ ಆಗುತ್ತೆ ಈ ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ. ಹಾಗಾಗಿ ಇವನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವರ್ಕೌಟ್ ವಿಡಿಯೋ ಇದಾಗಿತ್ತು. ಹಾಗೆ ಇನ್ನೊಂದು ಸ್ವಲ್ಪ ಸಾಂಗ್ನ ಹಾಕ್ತೀನಿ. ಆನಂತರ ನಾನು ನನ್ನ ಕೆಲಸಗಳು ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತೀನಿ. ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ಎಕ್ಸಸೈಸ್ನ ಮುಗಿಸ್ದೆ. ಆನಂತರ ಎಲ್ರಿಗೂ ತಿಂಡಿ ಮಾಡಬೇಕಿತ್ತು. ಮನೆಯವರು ಎಲ್ಲರೂ ಇರ್ತಾರಲ್ಲ, ಅವರಿಗೆಲ್ಲ ತಿಂಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವತ್ತು ಪಲಾವ್ನ ಮಾಡ್ತಿದ್ದೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡ್ರು. ಹಾಗೆ ಒಗ್ಗರಣೆ ಹಾಕ್ತಿದ್ದೆ. ಇವಾಗ ಆಯಿಲ್ ಹಾಕಿದ್ದೀನಿ. ಫಸ್ಟು ಸಾಸಿವೆ ಹಾಗೆ 2 ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಏನು ಮಸಾಲ ಹಾಕೋದಿಲ್ಲ, ಹಾಗೇನೆ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ 2 ಪಲಾವ್ ಎಲೆ ಹಾಕಿ ಸ್ವಲ್ಪ ಸಾಸಿವೆನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಅರಿಶಿನ, ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಒಂದು 5-6 ಮೆಣಸಿನಕಾಯಿ ಹಾಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪನೇ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಬೀನ್ಸ್ ಮತ್ತೆ ಗೆಂಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ಕೊಳ್ತಿದ್ದೀನಿ. ತರಕಾರಿ ಇವೆರಡನ್ನೇ ಹಾಕ್ತಿರೋದು, ಬೇರೆ ಏನು ಹಾಕ್ತಿಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಿದ್ದೀನಿ. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೊಂಡಿದ್ದೀನಿ, ಹಾಗಾಗಿ ತರಕಾರಿನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಹಾಗೇನೆ ಅದು ಫ್ರೈ ಆದಮೇಲೆ ಇಲ್ಲಿ ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ
ಆಲ್ರೆಡಿ ನಾನು ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ಹಾಗೆ ಹೇಳ್ತಿದ್ದೀನಿ. ಇದಕ್ಕೆ ತೊಳೆದಿಟ್ಟಿರೋಂಥ ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ನಾನು ಒಂದು 5-6 ಜನಕ್ಕೆ ಮಾಡೋದ್ರಿಂದ ಇಲ್ಲಿ 3 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಅದಕ್ಕೆ ತಕ್ಕನಾಗಿ 3 ಲೋಟ ಅಕ್ಕಿಗೆ ನಾನು 6 ಲೋಟದಷ್ಟು ನೀರನ್ನ ಹಾಕ್ಕೊಳ್ತೀನಿ. ಅಳತೆ ಏನು ಮಾಡೋದಿಲ್ಲ, ನಾನು ಡೈರೆಕ್ಟಾಗಿ ಹಾಗೆಯೇ ಪಾತ್ರೆಯಲ್ಲೇ ಹುಯ್ದುಬಿಡ್ತೀನಿ. ನೀವು ಅಳತೆ ಮಾಡಿ ಬೇಕಿದ್ರೆ ಹಾಕ್ಕೋಬೋದು. ನಾನು ಯಾವ ರೀತಿ ಅಳತೆ ಮಾಡ್ಕೊಳ್ತೀನಿ ಅಂದರೆ, ಇಲ್ಲಿ 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಂದರೆ 2 ಇಂಚಷ್ಟು ನೀರನ್ನ ಹಾಕ್ತೀನಿ. ಈ ರೀತಿ ಅಳತೆ ಮಾಡಿಕೊಂಡು ನಾನು ನೀರನ್ನ ಸೇರಿಸ್ಕೊಳ್ತೀನಿ. ಈಗ ರುಚಿನ ನೋಡಿ ಅದಕ್ಕೆ ತಕ್ಕನಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಆನಂತರ ಇದನ್ನು 1 ವಿಷಲ್ ಹಾಕಿಸ್ಕೊಳ್ತೀನಿ. ನಾನು ಜಾಸ್ತಿ ವಿಷಲ್ ಹಾಕ್ಸೋದಿಲ್ಲ. ಹಾಗೆ ನೆಂಟರುಗಳು ಬಂದಿದ್ರು, ಹಾಗಾಗಿ ಬಜ್ಜಿ ಮಾಡ್ತಾಯಿದ್ದೆ. ನಾನು ತಿನ್ನೋದಿಲ್ಲ, ಅವ್ರಿಗೆ ಮಾತ್ರ ಬಜ್ಜಿನ ಮಾಡಿಕೊಡ್ತೀನಿ. ನಾನು ಸ್ವಲ್ಪ ಪಲಾವ್ ತಿನ್ಕೊಳ್ತೀನಿ ಮಧ್ಯಾಹ್ನ ಊಟಕ್ಕೆ. ಇದೀಗ ರೆಡಿಯಾಗಿದೆ. ವಿಷಲ್ನ ಇಳಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಉದ್ರಾಗಿ ಬಂದಿದೆ ನೋಡಿ. ನಾನು ಇದೇ ರೀತಿ ಅಳತೆ ಮಾಡಿ ನೀರನ್ನ ಹಾಕೋದು. ಅದೇನು ಸೌಟ್ ತಗೊಂಡಿರ್ತೀವೋ ಅದರಲ್ಲಿ ಈ ರೀತಿ ಇಟ್ಟು ನೋಡ್ತೀನಿ ಎಷ್ಟು ಇಂಚು ನೀರಿದೆ ಅಂತ. ಆಗ ನನಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಪ್ರಮಾಣದಲ್ಲಿ ನಾನು ನೀರನ್ನ ಹಾಕ್ಕೊಳ್ತೀನಿ. ಆಗಲೇ ಅಪ್ಪ ರೆಡಿಯಾಗಿ ಬಂದು ಕೂತಿದ್ರು ತಿಂಡಿಗೆ ಅಂತ. ಅವರಿಗೆ ತಿಂಡಿನ ಫಸ್ಟು ಹಾಕ್ಕೊಟ್ಬಿಡ್ತೀನಿ. ಆನಂತರ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ. ಬಜ್ಜಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲರೂ ಬರ್ತಾರೆ ಇನ್ನೇನು ಅಷ್ಟರಲ್ಲಿ ಅಪ್ಪಂಗೆ ತಿಂಡಿ ಕೊಟ್ಬಿಟ್ಟೋಣ ಅಂತ ಅವ್ರಿಗೆ ಫಸ್ಟ್ ತಿಂಡಿನ ಕೊಡ್ತಾ ಇದ್ದೆ. ಬಜ್ಜಿ ನೋಡಿದರೆ ತಿನ್ನಂಗೆ ಆಗುತ್ತೆ, ಆದರೆ ನಾನಂತೂ ತಿನ್ನಲಿಲ್ಲ. ಪರವಾಗಿಲ್ಲ, 30 ದಿನ ಆದಮೇಲೆ ತಿಂದರೂ ಏನೂ ಆಗೋದಿಲ್ಲ ಅಂತ ಸುಮ್ಮನಾದೆ. ಅಪ್ಪಂಗೆ ತಿಂಡಿ ಕೊಟ್ಟು ಆದಮೇಲೆ ನನಗೆ ಏರ್ಗೆ ಆಯಿಲ್ ಹಾಕಬೇಕಿತ್ತು, ಹಾಗಾಗಿ ಇದನ್ನ ರೆಡಿ ಮಾಡ್ಕೊಳ್ತಿದ್ದೆ. ಅಗಸೆ ಬೀಜನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಇದು ಕ್ಯಾಪ್ಸೂಲ್ ಮೇಲ್ಗಡೆ ಇತ್ತು ರೂಮಲ್ಲಿ, ತಗೊಬರೋಣ ಅಂತ ಹೋಗ್ತಿದ್ದೆ. ನನ್ನ ರೂಮ್ ಮೇಲೆ ಇರೋದ್ರಿಂದ ಏನಾದರೂ ಬೇಕು ಅಂದರೆ ಮೇಲ್ಗಡೆನೇ ಹೋಗಬೇಕು. ನಾನು ಐಟಮ್ಸ್ ಎಲ್ಲ ಮೇಲ್ಗಡೆನೇ ಇಟ್ಟಿರ್ತೀನಲ್ಲ, ಮೇಲೆ ಹತ್ತಿ ಇಳಿದು ಇದೇ ವರ್ಕೌಟ್ ಆಗಿಬಿಡುತ್ತೆ ನನಗಂತೂ. ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ತಿದ್ದೀನಿ. ಈ ಹೇರ್ ಪ್ಯಾಕ್ ಹಾಕೋದ್ರಿಂದ ನನಗೆ ತುಂಬಾ ಕೂದಲು ಉದುರೋದು ಕಮ್ಮಿ ಆಗಿದೆ. ಡ್ಯಾಂಡ್ರಫ್ ಅದೆಲ್ಲ ತುಂಬಾ ಕಂಟ್ರೋಲ್ ಆಗಿದೆ. ಇದನ್ನೇ ಎಲ್ಲರೂ ಯೂಸ್ ಮಾಡಲಿಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಉದ್ದ ಕೂದಲು ಬೇಕು ಅಂದರೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮಗೂ ಕೂಡ. ಆದರೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಕೂಡ ಯೂಸ್ ಮಾಡ್ಕೋಬೇಕು. ನಿಮಗೆ ತುಂಬಾ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆಯೇ ಕೂದಲು ಉದುರೋದು ಕೂಡ ಕಮ್ಮಿ ಆಗುತ್ತೆ, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನನಗಂತೂ ಯೂಸ್ ಆಗಿದೆ, ನಿಮಗೂ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಅದನ್ನು ನೀಟಾಗಿ ಬಗೆ ಮಾಡಿ ಫುಲ್ ಎಲ್ಲ ಕಡೆ ಹರಡೋ ಥರ ನೀಟಾಗಿ ಹಚ್ಕೊಳ್ಳೋಣ. ಆನಂತರ ಇದನ್ನು ನೆರಳಲ್ಲಿ ನಿಂತು ಒಣಗಿಸ್ಕೋಬೇಕು. ಬಿಸಿಲಲ್ಲಿ ಒಣಗಿಸ್ಕೋಬಾರ್ದು, ನೆರಳಲ್ಲೇ ನಿಂತು ಒಣಗಿಸ್ಕೋಬೇಕು. ನೀಟಾಗಿ ಎಲ್ಲ ಕಡೆ ಕೂದಲಿಗೆ ಪ್ರತಿಯೊಂದು ಕಣಕ್ಕೂ ಆಗೋ ಥರ ಹಚ್ಕೊಳ್ಳಿ. ಅದನ್ನು ಸ್ವಲ್ಪ ಗಾಳಿ ನಿಂತ್ಕೊಂಡು, ಬಿಸಿಲಲ್ಲಿ ಇರಲಿಲ್ಲ, ಬರೀ ಗಾಳಿಲಿ ಅಷ್ಟೇ ನಿಂತ್ಕೊಂಡು ಈ ರೀತಿ ಮಸಾಜ್ ಮಾಡ್ಕೊತಿದ್ದೆ ಸ್ವಲ್ಪ. ಹಾಗೆ ಅದು ಒಣಗುತ್ತೆ ಕೂಡ, ಅದಕ್ಕೋಸ್ಕರ ಹೊರಗಡೆ ನಿಂತ್ಕೊಂಡು, ಹಾಗೆ ಕಾಂಪೌಂಡ್ ಒಳಗಡೆನೆ ನಿಂತ್ಕೊಂಡು ಮಸಾಜ್ ಮಾಡ್ತಿದ್ದೆ. ಹಾಗೆ ನಾನು ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ಹಾಗೆ ಕೂದಲು ಡ್ರೈ ಆಗ್ತಿರುತ್ತೆ. ಅಷ್ಟರಲ್ಲಿ 1 ಗಂಟೆ ಆಗಿತ್ತು ಊಟಕ್ಕೆ. ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಬೆಳಗ್ಗೆ ಮಾಡಿದಂಥ ಪಲಾವ್, ಮೊಸರನ್ನ ಹಾಗೆ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಇವತ್ತು ಲಂಚ್ಗೆ ಯೂಸ್ ಮಾಡ್ಕೊಳ್ತಿದ್ದೀನಿ ನಾನು. ಹಾಗೆ ಯಾವಾಗಿನ ಥರನೇ ಟಿ ವಿ ನೋಡಿಕೊಂಡು ಲಂಚ್ನ ಮುಗಿಸ್ಕೊಂಡೆ ಮಧ್ಯಾಹ್ನ. ಹಾಗೆ ನಾನು ಲಂಚ್ ಮುಗಿದ್ಮೇಲೆ ಮನೆಯವ್ರಿಗೆ ಅಡುಗೆ ಮಾಡಬೇಕಿತ್ತು. ನಾನು ಊಟ ಮುಗಿಸಿ ಆ ನಂತರ ಮನೆಯವ್ರು ಹೇಗಿದ್ರು ಊಟ ಮಾಡೋದು ಲೇಟೆ, ಹಾಗಾಗಿ ನಾನು ಫಸ್ಟ್ ಊಟ ಮಾಡಿಕೊಂಡು ಆನಂತರ ಅವ್ರಿಗೆ ರೆಡಿ ಮಾಡ್ತೀನಿ. ಇವತ್ತು ಮಜ್ಜಿಗೆ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಇಲ್ಲಿ ಕಾಳುಗಳನ್ನ ಹುರ್ಕೊಳ್ತಿದ್ದೀನಿ. ಬೀನ್ಸು ಮತ್ತು ಬೇರೆ ಇದು 2 ಥರ ಕಾಳುಗಳಿದೆ. ಇದನ್ನು ಹುರ್ಕೊಂಡು ಇದನ್ನು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5-6 ವಿಷಲ್ ಕೂಗಿಸ್ಕೊಳ್ತೀನಿ. ಇದನ್ನು ಅದು ತುಂಬ ಗಟ್ಟಿ ಇರುತ್ತೆ. ಮಜ್ಜಿಗೆ ಸಾರು ಸಿಂಪಲಾಗಿ ಮಾಡಿಬಿಡ್ಬೋದು. ಕಾಳು ಹಾಕಿದರೆ ತುಂಬ ಲೇಟ್ ಆಗುತ್ತೆ ಬೇಯೋದಕ್ಕೆ,
ಹಾಗಾಗಿ ವಿಷಲ್ ಹಾಕಿಸ್ಬಿಟ್ಟು ಆನಂತರ ಒಗ್ಗರಣೆ ಕೊಟ್ಕೋತೀನಿ. ಇಲ್ಲಿ ಇನ್ನೊಂದು ಕಡೆ ಸೈಡಲ್ಲಿ ಕಾಳು ಬೇಯಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಾಲನ್ನ ಕಾಯಕ್ಕೆ ಇಟ್ಕೊಳ್ತಿದ್ದೀನಿ. ನಾನು ಡೈಲಿ ಇದೇ ಥರ ಅಡುಗೆ ಮಾಡುವಾಗಲೇ ಹಾಲನ್ನ ಕಾಯಕ್ಕೆ ಇಟ್ಕೊಬಿಡ್ತೀನಿ. ಅಡುಗೆ ಮಾಡೋದಿಲ್ಲ ಅಂದರೆ ಮಾತ್ರ ಫಸ್ಟ್ ಹಾಲನ್ನ ಕಾಯಿಸಿ ಇಟ್ಬಿಡ್ತೀನಿ. ಆನಂತರ ಉಳಿದಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಸಾಂಬಾರಿಗೆ ಖಾರ ರೆಡಿ ಮಾಡ್ಕೋಬೇಕು. ಇದನ್ನೆಲ್ಲ ಪಾತ್ರೆ ಕ್ಲೀನ್ ಮಾಡಿಬಿಟ್ರೆ ಆಗ ನನಗೆ ಜಾಗ ಸುಲಭ ಆಗುತ್ತೆ. ಹಾಗಾಗಿ 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಬೆಳ್ಳುಳ್ಳಿನ ಸೋಸ್ಕೊಳ್ತಿದ್ದೀನಿ. ನೀಟಾಗಿ ಸೋಸ್ಬಿಟ್ಟು 1 ಬೆಳ್ಳುಳ್ಳಿನ ಜಾರ್ಗೆ ಹಾಕೊಳ್ತೀನಿ. ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಖಾರ ರುಬ್ಬಕ್ಕೆ ಹಾಕೊಳ್ತೀನಿ. ಒಂದೊಂದು ಈರುಳ್ಳಿ ಎಷ್ಟು ಖಾರ ಇರುತ್ತೆ ಅಂದರೆ ಕಣ್ಣು ಬಿಡೋಕ್ಕೂ ಆಗಲ್ಲ, ಅಷ್ಟು ಕಣ್ಣು ಉರಿ ಬಂದ್ಬಿಡುತ್ತೆ. ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಖಾರ ರುಬ್ಬಕ್ಕೆ ಸೇರಿಸ್ಕೊಳ್ತೀನಿ. ಇನ್ನೊಂದು ಈರುಳ್ಳಿನ ಕಟ್ ಮಾಡಿ ಒಗ್ಗರಣೆಗೆ ಅಂತ ಇಟ್ಕೊಳ್ತೀನಿ. ಅದಕ್ಕೆ ಸಾರಿಗೆ ಈರುಳ್ಳಿ ಒಗ್ಗರಣೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ನಾನು ಇದೇ ಥರ ಮಾಡ್ಕೊಡೋದು. ನಮ್ಮ ಅತ್ತೆ ಇದೇ ಥರ ಹೇಳ್ಕೊಟ್ಟಿರೋದು. ಫಸ್ಟ್ ನನಗೆ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಮದುವೆ ಆಗಿ ಬಂದಮೇಲೆ ಎಲ್ಲನೂ ನಮ್ಮ ಅತ್ತೆನೇ ಹೇಳ್ಕೊಟ್ಟಿರೋದು. ಅವರನ್ನು ನೋಡಿ ನಾನು ಕಲ್ತಿರೋದು. ಹಾಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ ಮೊಸರು ಸೇರಿಸ್ಕೊಳ್ತಿದ್ದೀನಿ. ನಾನು ಒಂದು 5-6 ಜನಕ್ಕೆ ಮಾಡೋದ್ರಿಂದ 2 ಕಪ್ಪು ಮೊಸರು ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಜನ ಇರ್ತೀರೋ ನೋಡಿಕೊಂಡು ಮೊಸರನ್ನ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಕಾಳನ್ನ ಬೇಯಕ್ಕೆ ಇಟ್ಟಿದ್ನಲ್ಲ, ಅದು ಬೆಂದಿದೆ. ಅದನ್ನ ವಿಷಲ್ ಎತ್ತಿ ತೆಗೆದಿಟ್ಕೊಳ್ತೀನಿ. ಇನ್ನೇನು ಒಗ್ಗರಣೆಗೆ ಹಾಕಬೇಕು ಸಾಂಬಾರು. ಹಾಗಾಗಿ ಇದೀಗ ನೀಟಾಗಿ ಬೆಂದಿರುತ್ತೆ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ತಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಈರುಳ್ಳಿನ ಒಗ್ಗರಣೆ ಹಾಕ್ಬಿಟ್ಟೆ. ಆನಂತರ ಖಾರನ ಅದರೊಳಗಡೆ ಹಾಕ್ಕೊಳ್ತಿದ್ದೀನಿ. ಅದೇನು ರುಬ್ಬಿಟ್ಟಿರ್ತೀನಲ್ಲ ಅದನ್ನು ಹಾಕ್ತಿದ್ದೀನಿ ಪಾತ್ರೆಗೆ. ಒಗ್ಗರಣೆ ಹಾಕೋದು ತೋರಿಸ್ಲೇ ಇಲ್ಲ, ಸಾರಿ, ಡೈರೆಕ್ಟ್ ಖಾರ ಹುಯ್ಯೋದನ್ನೇ ತೋರಿಸ್ಬಿಟ್ಟೆ. ಈ ರೀತಿ ಇದು ಸ್ವಲ್ಪ ಕುದಿ ಬರಲಿ. ಆನಂತರ ಇದೇನು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ನಾನು ಕಾಳನ್ನ ತೊಳೆದ್ಬಿಟ್ಟು ಆನಂತರ ಹುರ್ಕೊಂಡಿರ್ತೀನಿ. ಹಾಗಾಗಿ ರಸ ಕೂಡ ಬೆಂದಿರೋಂಥ ರಸ ಕೂಡ ಸೇರಿಸ್ಕೊಳ್ತೀನಿ ಅದ್ರ ಒಳಗಡೆ. ಇದೀಗ ರೆಡಿಯಾಗಿದೆ ಸಾಂಬಾರು. ಬೇಯ್ತಾ ಇದ್ದ ಇಲ್ಲಿ ಪಕ್ಕದಲ್ಲಿ ಮುದ್ದೆ ತಿರುಗೋದಕ್ಕೆ ಇಟ್ಕೊಂಡಿದ್ದೀನಿ. ಅಪ್ಪಂಗೆ ಮುದ್ದೆ ಇಲ್ಲ ಅಂದರೆ ಊಟ ಮಾಡೋದೇ ಇಲ್ಲ ಅವರು. ಹಾಗಾಗಿ ಆ ಮುದ್ದೆ ಇರಲೇಬೇಕು ಅವರಿಗೆ. 2 ಟೈಮ್ ಮಧ್ಯಾಹ್ನ ಮತ್ತು ನೈಟ್ 2 ಟೈಮ್ ಮುದ್ದೆ ಬೇಕು ಅವರಿಗೆ. ಹಾಗಾಗಿ ತಿರುಕೊಳ್ತೀನಿ ನಾನು. ಈಗ ಸಾಂಬಾರು ಕೂಡ ಬೇಯ್ತಿದೆ. ಅಷ್ಟರಲ್ಲಿ ಇಲ್ಲಿ ಮುದ್ದೆ ಕುದಿ ಕೂಡ ಬಂದಿದೆ. ಇದಕ್ಕೆ ಈಗ ಹಿಟ್ಟನ್ನ ಹಾಕಿ ತಿರುಕೊಳ್ಳೋಣ. ಅದು ಎಷ್ಟು ನೀರು ಹಾಕಿರ್ತೀವೋ ಅಷ್ಟಕ್ಕೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಮುದ್ದೆ ಕೋಲನ್ನ ತಗೊಂಡು 1-2 ಸಲ ತಿರುಗಿಬಿಡೋಣ. ಆಗ ಎಷ್ಟು ನೀರು ಉಳಿದಿದೆ, ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಬೇಕೋ ಏನು ಗೊತ್ತಾಗುತ್ತೆ. ಇದೀಗ ಬೇಯ್ತಾ ಇರಲಿ. ಅಷ್ಟರಲ್ಲಿ ಸಾಂಬಾರು ಏನಾಗಿದೆ ಅಂತ ನೋಡ್ಕೊಳ್ಳೋಣ. ಇದೀಗ ಫುಲ್ ಬೆಂದಿದೆ. ಇದನ್ನ ಈಗ ಆಫ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳೋಣ. ಇಷ್ಟರಲ್ಲಿ ಮುದ್ದೆ ಕೂಡ ಬೆಂದಿದೆ. ಇದನ್ನು ಈಗ ಕೆಳಗಿಳಿಸ್ಕೊಂಡು ಮುದ್ದೆನ ಕಟ್ಕೊಳ್ಳೋಣ. ನಾರ್ಮಲಾಗಿ ನಾವು ಯಾವಾಗಲೂ ಕೂಡ ಇದೇ ಥರ ಮುದ್ದೆನ ಕಟ್ಕೊಳ್ಳೋದು. ಎಲ್ಲರೂ ಬೇರೆ ಬೇರೆ ಥರ ಟ್ರೈ ಮಾಡ್ತಾರೆ. ನಾವು ಯಾವತ್ತೂ ಕೂಡ ಇದೇ ಥರ ಮುದ್ದೆ ತಪ್ಪಲಿನ ಬಳಸಿ, ಕೋಲನ್ನ ಬಳಸಿ ಈ ರೀತಿ ಬೇಯಿಸ್ಕೊಂಡು ಆನಂತರ ಕೆಳಗಿಟ್ಕೊಂಡು ಈ ರೀತಿ ಮುದ್ದೆ ಕೋಲಲ್ಲಿ ಗಂಟೆಲ್ಲ ಹೋಗೋ ಥರ ತಿರ್ಕೊಂಡು ಅದನ್ನು ನೀಟಾಗಿ ಮುದ್ದೆ ಕಟ್ಕೊಳ್ತೀವಿ. ಯಾವತ್ತೂ ಕೂಡ ಇದೇ ಥರನೇ ಮುದ್ದೆ ಮಾಡ್ಕೊಳ್ತೀವಿ. ಒಬ್ಬೊಬ್ಬರು ಬಾಣಲಿಯಲ್ಲಿ ಬೇಯಿಸ್ಕೊಂಡು ಅದನ್ನು ಪೇಪರಲ್ಲಿ ಉಂಡೆ ಅಂದರೆ ಏನೇನು ಯೂಸ್ ಮಾಡಿಕೊಂಡು ಆಯಿಲೆಲ್ಲ ಯೂಸ್ ಮಾಡಿಕೊಂಡು ಮುದ್ದೆನ ಕಟ್ಕೊಳ್ತಾರೆ. ಅದಕ್ಕಿಂತ ಇದು ಹೆಲ್ತಿಯಾಗಿರುತ್ತೆ, ಒಳ್ಳೆಯದು ಕೂಡ. ಇದೇ ರೀತಿ ಮುದ್ದೆನ ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮುದ್ದೆ ತಿರುಕೊಳ್ಳೋದು ಕಷ್ಟ ಅಂತ ಅಲ್ಲ, 1-2-3 ದಿನ ನಿಮಗೆ ರೂಢಿ ಆದರೆ ಈಸಿಯಾಗಿ ನೀವು ಮುದ್ದೆ ಕಟ್ಕೋಬೋದು. ಇದೇ ಥರ ಮಾಡೋದು ಬೆಸ್ಟು ನಿಮಗೆ. ಈ ರೀತಿ ನಾನು ಪ್ರತಿದಿನ ಕೂಡ ಇದೇ ರೀತಿ ಮುದ್ದೆನ ಕಟ್ಕೊಳ್ತೀನಿ. ಆನಂತರ ಅಪ್ಪ ಊಟಕ್ಕೆ ಬಂದಿದ್ದರು. ಆಲ್ರೆಡಿ ಲೇಟ್ ಕೂಡ ಆಗಿತ್ತು. ಇವತ್ತು 3:30 ಅಷ್ಟು ಟೈಮ್ ಆಗಿತ್ತು. ಇದೇ ಟೈಮ್ಗೆ ಊಟ ಮಾಡೋದು ಯಾವಾಗಲೂ ಕೂಡ ಮನೇಲಿ ಎಲ್ಲರೂ. ನೀಟಾಗಿ ಅದೇನಾದರೂ ಒಂದೊಂದು ಗಂಟು ಸಿಕ್ಕಿದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ಆನಂತರ ಮುದ್ದೆ ಕಟ್ಕೋಬೇಕು.
ತುಂಬ ಬಿಸಿ ಇರುತ್ತಲ್ಲ, ಹಾಗಾಗಿ ಒಂದೊಂದು ಸಲ ನೀರನ್ನ ಕೈಗೆ ಹತ್ಕೊಂಡು ಮುದ್ದೆನ ಕಟ್ಕೋಬೇಕಾಗುತ್ತೆ. ಅಪ್ಪಂಗೆ ಊಟಕ್ಕೆ ಕೊಟ್ಬಿಟ್ಟು ಆನಂತರ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಳ್ತಿದ್ದೆ. ಹಾಗೆ ಏರ್ ಪ್ಯಾಕ್ ಹಾಕಿದ್ನಲ್ಲ, ಅದನ್ನು ಏರ್ ಬಿಡಿಸ್ಕೊಂಡು ಬಂದ್ ಮಾಡ್ಕೊಳ್ತಿದ್ದೆ. ನಾಳೆ ಸ್ನಾನ ಮಾಡ್ಕೊಳ್ತೀನಿ ನಾನು, ಆ ಏರೆಲ್ಲ ಕ್ಲೀನ್ ಆಗೋ ಥರ. ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ. ಬಾದಾಮಿ ಕಡಲೆಬೀಜ, 2 ಥರದ ದ್ರಾಕ್ಷಿಗಳು, ಹಾಗೆ ಇಲ್ಲಿ ಸೀಡ್ಸ್ನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಸೀಡ್ಸ್ನ ಹಾಕ್ಕೊಳ್ತಿದ್ದೀನಿ. ಅಲ್ಲಿ ಎಲ್ಲ ಥರದ ಸೀಡ್ಸ್ಗಳು ಮಿಕ್ಸ್ ಆಗಿದೆ. 2 ಡೇಟ್ಸು, 1 ಅಂಜೂರ, ಗೋಡಂಬಿ ಹಾಗೆ ಪಿಸ್ತಾ, ಇಷ್ಟನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಹಾಗೆ ರಾತ್ರಿ ಮಾಲ್ಟ್ನ ತೊಗೊಂಡೆ. ಅಷ್ಟೇ ಇವತ್ತಿನ ವೀಡಿಯೋ.